ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ನನ್ನ ವಿಡಿಯೋಗಳನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ವಿಡಿಯೋಗಳನ್ನು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಈಗ ಬಂದಿರತಕ್ಕಂಥ ಸ್ಥಳವೇ ಮಹಾಕೂಟ. ಕರ್ನಾಟಕದ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿದೆ. ಇದು ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ನಮ್ಮ ಚಾಲುಕ್ಯರ ನಾಡು ಬಾದಾಮಿಯಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ಅವಳಿ ನಗರಗಳಾದ ಹುಬ್ಬಳ್ಳಿ ಮತ್ತು ಧಾರವಾಡ ನಗರಗಳಿಂದ 120 ಕಿಲೋಮೀಟರ್ ದೂರದಲ್ಲಿದೆ. ಈ ಮಹಾಕೂಟವು ಯಾತ್ರಾ ಸ್ಥಳವಾಗಿದ್ದು ಇಲ್ಲಿ ನೋಡ್ತಕ್ಕಂಥ ದೇವಾಲಯಗಳು ಸುಮಾರು 6 ಮತ್ತು 7ನೇ ಶತಮಾನದಲ್ಲಿ ಕಟ್ಟಲಾಗಿದೆ. ಈ ದೇವಾಲಯಗಳು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದ್ದು ಪ್ರವಾಸಿಗರ ಕಣ್ಮನವನ್ನು ಸೆಳೆಯುತ್ತವೆ. ಈಗ ನೀವು ನೋಡ್ತಾ ಇರುವುದೇ ಮುಖ್ಯ ದೇವಾಲಯ. ದೇವಾಲಯದೊಳಗೆ ಒಳಗಡೆ ಹೋಗುವ ಮೊದಲು ಸ್ನಾನವನ್ನು ಮಾಡಿ ಮಡಿಯಿಂದ ಹೋಗಬೇಕು. ಹಾಗಾಗಿ ಸ್ನಾನಕ್ಕಾಗಿಯೇ ಇಲ್ಲಿ 2 ಪುಷ್ಕರಣಿಗಳಿವೆ, ಅಂದರೆ 2 ಹೊಂಡಗಳಿವೆ. ಇಲ್ಲಿ ಬರೆದಿರುವಂತೆಯೇ ಸಣ್ಣ ಹೊಂಡದಲ್ಲಿ ಸ್ನಾನವನ್ನು ಮಾಡಿ ತದನಂತರ ದೊಡ್ಡ ಹೊಂಡದಲ್ಲಿ ಸ್ನಾನವನ್ನು ಮಾಡಬೇಕು. ಇದು ಗಣೇಶ ಪುಷ್ಕರಣಿ. ಇಲ್ಲಿ ಗಣೇಶ ಮೂರ್ತಿಯನ್ನು ಇರಿಸಿದ್ದು ಗಣೇಶನ ದರ್ಶನವನ್ನು ಪಡೆದು ಇಲ್ಲಿ ಸ್ನಾನ ಮಾಡಿದರೆ ಸರ್ವ ರೋಗಗಳು ವಾಸಿಯಾಗುತ್ತದೆ ಎಂಬುದು ಇಲ್ಲಿನ ಹೆಸರಾಗಿದೆ. ಹಾಗೂ ಇಲ್ಲಿ ಇಟ್ಟಿರ್ತಕ್ಕಂತಹ ಸ್ವರ್ಣವರ್ಣದ ಗಣೇಶನ ಮೂರ್ತಿಯ ಜೋಕಾಲಿಯನ್ನು ತೂಗಿದರೆ ಮಕ್ಕಳಾಗದ ದಂಪತಿಗಳಿಗೆ ಮಕ್ಕಳಾಗುತ್ತದೆ ಅಂತೆ. ಇದಕ್ಕೆ ಕಾಶಿ ತೀರ್ಥ ಎಂದು ಸಹಿತ ಹೆಸರಾಗಿದೆ. ಕಾಶಿಯಿಂದ ನೇರವಾಗಿ ಅಲ್ಲಿ ಹರಿತಕ್ಕಂಥ ನೀರು ಇಲ್ಲಿಗೆ ಬಂದು ಸೇರುತ್ತದೆಯಂತೆ. ಹಾಗಾಗಿಯೇ ಇದು ದಕ್ಷಿಣ ಕಾಶಿ ಎಂದೇ ಹೆಸರಾಗಿದೆ. ಮಂಗಳೀಶ ರಾಜರು ಯುದ್ಧದಲ್ಲಿ ಜಯ ಗಳಿಸಿದ ಪ್ರಯುಕ್ತ ವೈಶಾಖ ಶುದ್ಧ ಬುದ್ಧ ಪೌರ್ಣಿಮೆಯ ದಿನ ವಿಜಯ ಸ್ತಂಭವನ್ನು ಇಲ್ಲಿ ನಿರ್ಮಾಣ ಮಾಡಲಾಗುತ್ತದೆ. ಪ್ರಸ್ತುತ ಈ ವಿಜಯ ಸ್ತಂಭವು ವಿಜಯಪುರದ ವಸ್ತು ಸಂಗ್ರಹಾಲಯದಲ್ಲಿದೆ. ಅದನ್ನು ಸಹಿತ ಭೇಟಿಯನ್ನು ಕೊಟ್ಟು ನಿಮಗೆ ಆ ವಸ್ತು ಸಂಗ್ರಹಾಲಯದ ವಿಡಿಯೋವನ್ನು ಮಾಡ್ತೇನೆ. ಇಲ್ಲಿ ಶಿವನ ಹಾಗೂ ನಂದಿಯ ವಿಗ್ರಹಗಳನ್ನು ಕಾಣಬಹುದಾಗಿದೆ. ಇಲ್ಲಿ ಹೊಂಡದ ಬದಿಗೆ ಶಿವನ ವಿಗ್ರಹ, ವಿಷ್ಣುವಿನ ವಿಗ್ರಹ, ಗೌರಿ, ಸರಸ್ವತಿ, ವೀರಭದ್ರ, ಲಘುಲೇಶ ಹಾಗೂ ಇನ್ನಿತರ ಮೂರ್ತಿಗಳಿವೆ. ಸಣ್ಣ ಹೊಂಡದಲ್ಲಿ ಸ್ನಾನವನ್ನು ಮಾಡಿದ ಬಳಿಕ ಈ ದೊಡ್ಡ ಹೊಂಡದಲ್ಲಿ ಸ್ನಾನವನ್ನು ಮಾಡಬೇಕು. ಈ ದೊಡ್ಡ ಹೊಂಡಕ್ಕೆ ವಿಷ್ಣು ಪುಷ್ಕರಣಿ ಎಂದು ಕರೆಯಲಾಗುತ್ತದೆ. ಬೇಸಿಗೆಗಾಲದಲ್ಲಿ ಹಳ್ಳ, ಕೊಳ್ಳ, ಕೆರೆ, ನದಿ ಬತ್ತಿ ಹೋದರೆ ಈ ವಿಷ್ಣು ಪುಷ್ಕರಣಿ ಬತ್ತಿ ಹೋಗುವುದೇ ಇಲ್ಲ. ಸದಾಕಾಲ ಇಲ್ಲಿ ನೀರು ಹರಿಯುತ್ತಲೇ ಇರುತ್ತದೆ. ಎಡಗಡೆಗೆ ಅಲ್ಲಿ ಒಂದು ಶಿವನ ಮೂರ್ತಿ ಇದೆ. ಇದಕ್ಕೆ ಕೋನೇಶಂಕರಲಿಂಗ ಎಂದು ಕರೆಯಲಾಗುತ್ತದೆ. ನೀರಿನ ಕೆಳಗಡೆ ಒಂದು ಸುರಂಗ ಮಾರ್ಗವಿದ್ದು ಅದರಿಂದ ಆ ಗುಡಿಗೆ ತಲುಪಬಹುದು.
ಹಾಗೆಯೇ ಇಲ್ಲಿ ನೀವು ನೋಡಬಹುದು ಚತುರ್ಮುಖ ಬ್ರಹ್ಮ. ಇದು ಅಗಸ್ತ್ಯ ಮುನಿಗಳಿಂದ ಸ್ಥಾಪಿತವಾಗಿದ್ದಂತೆ. ಹಾಗೆಯೇ ಪಕ್ಕದಲ್ಲಿ ಗಣೇಶ ವಿಗ್ರಹಗಳನ್ನು ಕಾಣಬಹುದಾಗಿದೆ. ಹಾಗೆಯೇ ಇಲ್ಲಿ ಹೆಚ್ಚಾಗಿರುವಂತಹ ನೀರನ್ನು ಈ ಕಾಲುವೆ ಮುಖಾಂತರ ಹೊರಗಡೆ ಬಿಡಲಾಗುತ್ತದೆ. ಬೇಸಿಗೆಗಾಲದಲ್ಲಿ ಭಕ್ತಾದಿಗಳಿಗೆ ತಂಪಾದ ಸುಖವನ್ನು ನೀಡುತ್ತದೆ. ಇಲ್ಲಿ ಸ್ನಾನವನ್ನು ಮಾಡಲು ಪ್ರತಿಯೊಬ್ಬರಿಗೆ 5 ರೂಪಾಯಿ ಇದ್ದು ಅದನ್ನು ಕೊಟ್ಟು ಸ್ನಾನವನ್ನು ಮಾಡಬೇಕು. ತದನಂತರ ಸ್ನಾನವನ್ನು ಮಾಡಿ ಇಲ್ಲಿ ಶಿವನ ಹಾಗೂ ನಂದಿಯ ವಿಗ್ರಹವನ್ನು ಕಾಣಬಹುದು. ಇದು ಹತ್ತಿಯ ಮರವಾಗಿದ್ದು ಇದರ ಕೆಳಗಡೆ ಕೂತು ನಾವು ಪ್ರಸಾದವನ್ನು ಸೇವಿಸಬಹುದು. ಹಾಗೆಯೇ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಬಹುದಾಗಿದೆ. ಈಗ ನೀವು ನೋಡುವುದೇ ಮಹಾಕೂಟದ ಅತಿ ದೊಡ್ಡ ನಂದಿಯ ವಿಗ್ರಹ. ಹಾಗೆಯೇ ಮಹಾಕೂಟದ ಹಿಂದುಗಡೆಗೆ ಅರಣ್ಯವಿದೆಯಂತೆ. ಈ ಅರಣ್ಯವು ಗಿಡಮೂಲಿಕೆಗಳಿಂದ ತುಂಬಿಕೊಂಡಿದೆಯಂತೆ. ಹಾಗೆಯೇ ಈ ಶಿವನ ದೇವಾಲಯದ ಹೊರಗಡೆಯ ಭಾಗದಲ್ಲಿ ಹಲವು ವಿಗ್ರಹಗಳನ್ನು ಕೆತ್ತುವುದರ ಮೂಲಕ ಚಾಲುಕ್ಯರ ದೊರೆಗಳು ತಮ್ಮ ಶಿಲ್ಪಕಲೆಯನ್ನು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಬನ್ನಿ ಆ ಶಿವನ ದೇವಾಲಯವನ್ನು ಕಣ್ತುಂಬಿಕೊಳ್ಳೋಣ. ಈ ದೇವಾಲಯಗಳು 6 ಮತ್ತು 7 ಶತಮಾನಗಳಲ್ಲಿ ನಿರ್ಮಾಣ ಮಾಡಲಾಗಿವೆ. ಹಾಗೆಯೇ ಇಲ್ಲಿ ಮೇಲುಗಡೆ ವಿಷ್ಣುವಿನ ಮೂರ್ತಿಗಳು ಹಾಗೆ ಗಣೇಶನ ಮೂರ್ತಿಗಳು ಇಲ್ಲಿ ಕಾಣಬಹುದಾಗಿದೆ. ದೇವಾಲಯದ ಹೊರಗಡೆ ವಾಸ್ತುಶಿಲ್ಪಕಲೆಯನ್ನು ಕಾಣಬಹುದಾಗಿದೆ. ಚಾಲುಕ್ಯ ದೊರೆಗಳ ಯುದ್ಧದ ಜಯವನ್ನು ಇಲ್ಲಿ ಕೆತ್ತಲಾಗಿದೆ. ಹಾಗೆಯೇ ಕೆಲವೊಂದಿಷ್ಟು ರಾಮಾಯಣ ಮಹಾಭಾರತದ ಸಂಗತಿಗಳನ್ನು ಇಲ್ಲಿ ಕೆತ್ತಲಾಗಿದೆ. ಪಕ್ಕದಲ್ಲಿ ಹುಲಿಯ ಚಿತ್ರವಿದ್ದು ಹಾಗೆಯೇ ಹಲವು ದೇವರುಗಳ ಮೂರ್ತಿಯ ಚಿತ್ರಣಗಳಿವೆ. ಇಡೀ ದೇವಾಲಯ ಕಲ್ಲಿನಲ್ಲಿ ನಿರ್ಮಿತಗೊಂಡಿದ್ದು ಈ ಗೋಡೆಗಳು ಸಹಿತ ಕಲ್ಲಿನಲ್ಲೇ ನಿರ್ಮಾಣಗೊಂಡಿವೆ. ಗುಡಿಯ ಪಕ್ಕದಲ್ಲಿ ಮತ್ತು ಇನ್ನೂ ಹಲವಾರು ಶಿವನ ವಿಗ್ರಹಗಳು ಹಾಗೂ ನಂದಿಯ ವಿಗ್ರಹಗಳನ್ನು ಕಾಣಬಹುದಾಗಿದೆ. ಇದು
ಕೋಟಿ ಲಿಂಗಕ್ಕೆ ಒಂದು ಲಿಂಗ ಕಮ್ಮಾಗಿದ್ದ ಕಾರಣ ಇದಕ್ಕೆ ಕೋಟಿಲಿಂಗ ಎಂಬುವ ಹೆಸರನ್ನು ಕಳೆದುಕೊಂಡಿದೆ ಎಂದು ಇಲ್ಲಿ ಕರೆಯಲಾಗುತ್ತದೆ. ಆ ಕಾಲದಲ್ಲಿ ಇಲ್ಲಿ ಅಡಿಗೆಯನ್ನು ಮಾಡಿ ಪ್ರಸಾದವನ್ನು ತಯಾರಿಸಿ ದೇವರಿಗೆ ಅರ್ಪಿಸಲಾಗುತ್ತಿತ್ತು. ಬನ್ನಿ ಮಹಾಕೂಟದ ಮುಖ್ಯ ದೇವಾಲಯವನ್ನು ನೋಡೋಣ. ಎದುರುಗಡೆ ನೀವು ನೋಡ್ತಾ ಇರುವುದೇ ಗಣೇಶನ ವಿಗ್ರಹ. ಕೈಯಲ್ಲಿ ಲೇಖನಿಯನ್ನು ಹಿಡಿದು ಬರೆಯುತ್ತಾ ಕುಳಿತಿದ್ದಾನೆ. ದೇವಾಲಯಗಳು ಪೂರ್ತಿ ಕಲ್ಲಿನಲ್ಲಿ ರಚಿತಗೊಂಡಿವೆ. ಎಡಗಡೆಗೆ ನವಗ್ರಹ ಹಾಗೂ ವೀರಭದ್ರನ ಗುಡಿ ಇದೆ. ಬಂದ ಭಕ್ತಾದಿಗಳು ಇಲ್ಲಿ ಕಾಯನ್ನು ಒಡೆಸುವುದರ ಮೂಲಕ ದೇವರಿಗೆ ತಮ್ಮ ಭಕ್ತಿಯನ್ನು ಸಲ್ಲಿಸಬಹುದಾಗಿದೆ. ಮೊದಲಿಗೆ ಈ ಮಹಾಕೂಟವನ್ನು ಮುಕುಟೇಶ್ವರ ಎಂದು ಕರೆಯಲಾಗುತ್ತಿತ್ತು. ಆದರೆ ಈಗ ಮಹಾಕೂಟ ಎಂದು ಹೆಸರಾಗಿದೆ. ಹಾಗೆಯೇ ಇಲ್ಲಿ ನಾವು ಒಂದು ರಚನೆಯಾಗಿರ್ತಕ್ಕಂಥ ಶಾಸನವನ್ನು ಕಾಣಬಹುದಾಗಿದೆ. ತದನಂತರ ಗರ್ಭಗುಡಿಯ ಎದುರುಗಡೆ ಒಂದು ನಂದಿಯ ವಿಗ್ರಹಗಳಿವೆ ಹಾಗೂ ನಾಗದೇವರ ಮೂರ್ತಿಗಳಿವೆ. ಆಚೆಗೆ ಒಂದು ದೊಡ್ಡ ಆಲದ ಮರವಿದ್ದು ಅದರ ಬೇರುಗಳಿಂದ ನಾವು ಜೋಕುತುಗಾಲಿಯನ್ನು ಆಡಬಹುದು. ಪಕ್ಕದಲ್ಲಿ ಸರಸ್ವತಿ ಗುಡಿ ಇದ್ದು ಮಾತಾ ಸರಸ್ವತಿಯ ದರ್ಶನವನ್ನು ಪಡೆದು ಭಕ್ತರು ಪುನೀತರಾಗಬೇಕು. ಹಾಗೂ ಗೌರಮ್ಮನ ಗುಡಿ ಇದೆ. ಇಲ್ಲಿ ನೀವು ನೋಡ್ತಕ್ಕಂಥ ಆಲದ ಮರವು ಸುಮಾರು 400 ವರ್ಷಗಳ ಹಳೆಯದಾಗಿದೆ. ಹಾಗೆಯೇ ಮಧ್ಯಾಹ್ನದ ವೇಳೆಗೆ ಇಲ್ಲಿ ದಾಸೋಹವಿದ್ದು ಪ್ರಸಾದವನ್ನು ಭಕ್ತಾದಿಗಳು ಸ್ವೀಕರಿಸಬೇಕು. ಹಾಗೆಯೇ ಇದರ ಪಕ್ಕದಲ್ಲಿ ಭಕ್ತಾದಿಗಳಿಗೆ ಉಳಿದುಕೊಳ್ಳಲು ಕೊಠಡಿಗಳಿವೆ. ಅದರ ಪಕ್ಕದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಹಾಗೆಯೇ ಇಲ್ಲಿ ಕೆಲವೊಂದಿಷ್ಟು ಅಂಗಡಿಗಳಿವೆ. ಪಾರ್ಕಿಂಗ್ ಆಗಿ ಪ್ರತ್ಯೇಕ ಕಾರಿಗೆ 30 ರೂಪಾಯಿಯನ್ನು ಇಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಇದೇ ಈ ವಿಡಿಯೋದ ಸಂಪೂರ್ಣ ಮಾಹಿತಿ.
ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.